ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದೆ. ಅದು ಹೇಗೆ ಅತ್ಯಂತ ಶಾಂತಿಯುತ ಅಂತ ಹೇಳ್ತೀರಿ ಅಂತ ನಿಮಗೊಂದು ಪ್ರಶ್ನೆ ಆರಂಭದಲ್ಲೇ ಬರಬಹುದು. ಮಿತ್ರರೇ, ಈಗೇನು ಕೆಲವೊಂದಷ್ಟು ಘರ್ಷಣೆಗಳಾಗಿದ್ದಾವಲ್ಲ, ನಾನು ಮುಂದೆ ಹೇಳ್ತೀನಿ ಏನೇನು ಘರ್ಷಣೆಗಳಾಗಿದ್ದಾವೆ ಅಂತ. ಅದೆಲ್ಲವೂ ಕೂಡ ಮಾಮೂಲಿಯ ಘರ್ಷಣೆಗಳಲ್ಲ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂತಂದರೆ ಅದೆಷ್ಟೋ ಅಮಾಯಕರು ಪ್ರಾಣವನ್ನು ಕಳೆದುಕೊಳ್ಳಲೇಬೇಕು. ಈ ರೀತಿಯಾದಂಥ ಇತಿಹಾಸವನ್ನು ಪಶ್ಚಿಮ ಬಂಗಾಳ ಹೊಂದಿತ್ತು. ಆದರೆ ಈ ಬಾರಿ ಬಹುತೇಕ ಎರಡನೇ ಹಂತದ ಚುನಾವಣೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಕ್ತಾಯ ಆಗುತ್ತೆ. ಆದರೆ ಎಲ್ಲೂ ಕೂಡ ಪ್ರಾಣಹಾನಿಯಾದ ಬಗ್ಗೆ ವರದಿ ಆಗ್ತಾ ಇಲ್ಲ. ಯಾರಿಗೋ ಕೈಕಾಲು ಮುರಿದು ಹೋಗಿದೆ, ಇನ್ನೇನೋ ಆಗಿದೆ, ಆ ರೀತಿಯ ಯಾವ ವರದಿಗಳು ಕೂಡ ಆಗ್ತಾ ಇಲ್ಲ. ಅಷ್ಟು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಆದರೂ ಕೂಡ ಈ ಶಾಂತಿಯನ್ನು ಕೆಡಿಸೋದಕ್ಕೆ TMCಯ ಕಾರ್ಯಕರ್ತರು ಮತ್ತು ದೀದಿ ಪಡೆ ಏನಿದೆ ಅವರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು, ಒಂದು ವೇಳೆ ಇಷ್ಟೊಂದು ಶಾಂತಿಯುತವಾಗಿ ಮತದಾನ ಎಂಡ್ ಆಗಿದ್ದೇ ಆದರೆ ನಾವು ಗೆಲ್ಲೋದಿಲ್ಲ ಅಂತ. ಮಿತ್ರರೇ, ಎರಡನೇ ಹಂತದ ಚುನಾವಣೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಎಲ್ಲದನ್ನು ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಏನಾಗ್ತಾ ಇದೆ, ಎಷ್ಟು % ಮತದಾನ ಆಗಿದೆ, ಎಲ್ಲದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ಮತದಾನ ಆಗ್ತಾ ಇದೆ. ಮೊದಲ ಹಂತ ಯಾಕಷ್ಟು ಸುದ್ದಿಯಾಗಿತ್ತು ಕೇಳಿದ್ರೆ, ಒಂದು ಶಾಂತಿಯುತ ಮತದಾನಕ್ಕೋಸ್ಕರವಾಗಿ, ಎರಡನೇದಾಗಿ ಅತಿ ಹೆಚ್ಚು ಮತದಾನದ ಕಾರಣದಿಂದಾಗಿ. ಈ ದೇಶದ ಇತಿಹಾಸದಲ್ಲೇ ಎಲ್ಲೂ ಕೂಡ ಒಂದು ರಾಜ್ಯದ ಒಂದು ಚುನಾವಣೆಯಲ್ಲಿ 93% ಮತದಾನ ಆದಂಥ ಉದಾಹರಣೆ ಇರಲಿಲ್ಲ. ಹೆಚ್ಚು ಅಂತಂದರೆ 80, 85, 90% ಎಲ್ಲಾದರೂ ರೀಚ್ ಆಗಿರಬಹುದೇನಾ, ಆದರೆ 93% ಆಗಿರಲಿಲ್ಲ. ಮೊದಲ ಹಂತ ಅಷ್ಟೊಂದು ದೊಡ್ಡ ದಾಖಲೆಯ ಪ್ರಮಾಣದ ಮತದಾನಕ್ಕೆ ಸಾಕ್ಷಿಯಾಗಿತ್ತು. ಈಗ ಪಶ್ಚಿಮ ಬಂಗಾಳದಲ್ಲಿ 142 ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಇದನ್ನು ನೋಡಿದ್ರೆ ಮೊದಲ ಹಂತದ ದಾಖಲೆ ಬ್ರೇಕ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಈ ಸಂದರ್ಭದಲ್ಲಿ 1 ಗಂಟೆವರೆಗಿನ ಅಂಕಿಅಂಶವನ್ನು ಚುನಾವಣಾ ಆಯೋಗ ರಿಲೀಸ್ ಮಾಡಿದೆ. ಆ ಪ್ರಕಾರವಾಗಿ ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದಲ್ಲಿ ಒಟ್ಟು 61% ಮತದಾನ ಆಗಿದೆ. ಇದು ಕೇವಲ ಮಧ್ಯಾಹ್ನದ 1 ಗಂಟೆವರೆಗೆ ಮಾತ್ರ. ಪ್ರತಿ ಬೂತ್ನಲ್ಲೂ ಕೂಡ ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ತಾವು ಮತದಾನ ಮಾಡೋದಕ್ಕೆ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಈ ಅಂಕಿಅಂಶ ಹೊರಬಂದ ಬಳಿಕವೂ ಕೂಡ ಮತದಾನಕ್ಕೆ 5 ಗಂಟೆಗಳ ಕಾಲಾವಕಾಶ ಇದೆ. ಅಷ್ಟೊತ್ತಿಗೆ ಕಳೆದ ಬಾರಿಯಂತೆ 90%, 92% ಮತದಾನ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಆ ಪ್ರಮಾಣದಲ್ಲಿ ಜನ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಮಿತ್ರರೇ, ಇಷ್ಟೊಂದು ಉತ್ಸಾಹದಲ್ಲಿ ಜನ ಮತದಾನ ಮಾಡ್ತಾ ಇದ್ದಾರೆ ಅಂತಂದರೆ ರಾಜಕೀಯ ಪಕ್ಷಗಳು ತನ್ನದೇ ಆದ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತವೆ. ಇದಕ್ಕೆ BJPಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ಅತಿ ಹೆಚ್ಚು ಭದ್ರತೆಯನ್ನು ಒದಗಿಸಿದೆ. ಪ್ರತಿಯೊಬ್ಬ ಮತದಾರನಿಗೂ ಕೂಡ ಭದ್ರತೆಯನ್ನು ಒದಗಿಸಿದ ಕಾರಣದಿಂದಾಗಿ ಜನ ಉತ್ಸಾಹದಿಂದ ಬಹಳ ಧೈರ್ಯದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಈ ಹಿಂದಿನಂತೆ ಭಯ ಇಲ್ಲ. ಇದೇ ಕಾರಣದಿಂದಾಗಿ ಮತದಾನ ಜಾಸ್ತಿ ಆಗ್ತಾ ಇದೆ. ಇದು ಬಂಗಾಳದಲ್ಲಿ ಪರಿವರ್ತನೆಗಾಗಿ ಆಗ್ತಾ ಇರುವಂತಹದ್ದು. ಮಮತಾ ಬ್ಯಾನರ್ಜಿ ಔಟ್ ಗೋಯಿಂಗ್ CM ಅನ್ನುವ ರೀತಿಯಲ್ಲಿ BJPಯವರು ಮಾತನಾಡ್ತಾ ಇದ್ದಾರೆ. ಆದರೆ TMC ಅವರು ಹೇಳ್ತಾ ಇರೋದೇ ಬೇರೆ. ಅವರೇನು ಹೇಳ್ತಾ ಇದ್ದಾರೆ ಗೊತ್ತಾ? ಬಂಗಾಳದಲ್ಲಿ ವಿಪರೀತವಾಗಿ SIR ಬಗ್ಗೆ ಭಯ ಶುರುವಾಗಿತ್ತು. SIR ಕಾರಣದಿಂದಾಗಿ ಅನೇಕರು ತಮ್ಮ ಓಟಿನ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಆ ಆಕ್ರೋಶ ಒಂದು ಕಡೆಯಾದರೆ, ಎರಡನೆಯದಾಗಿ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರುತ್ತೋ ಇಲ್ವೋ ಈ ಆತಂಕವೂ ಕೂಡ ಅವರಿಗಿದೆ. ಹೀಗಾಗಿ ಜನ ಮತಗಟ್ಟೆಗೆ ದಾಂಗುಡಿ ಇಡ್ತಾ ಇದ್ದಾರೆ. ಅವ್ರು ಯಾರೂ BJPಗೆ ಓಟ್ ಹಾಕೋದಕ್ಕೆ ಬರ್ತಾ ಇಲ್ಲ. ಎಲ್ಲರೂ ಕೂಡ ಮಮತಾ ಬ್ಯಾನರ್ಜಿಯನ್ನು ಪುನಃ ಆಯ್ಕೆ ಮಾಡಬೇಕು, ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂಥ ಉತ್ಸಾಹದಲ್ಲೇ ಮತಗಟ್ಟೆಗೆ ಬರ್ತಾ ಇದ್ದಾರೆ ಅಂತ TMC ಅವರ ವಾದ. ಯಾರ ವಾದ ಸರಿ ತಪ್ಪು ಅನ್ನುವಂಥದ್ದು 4ನೇ ತಾರೀಕು ಫಲಿತಾಂಶ ಬಂದ ಬಳಿಕವೇ ಗೊತ್ತಾಗುವಂಥದ್ದು. ಇವತ್ತೇನು ಚುನಾವಣೋತ್ತರ ಸಮೀಕ್ಷೆಗಳು ಬರ್ತವೆ, ಅದರಲ್ಲೊಂದು ಸಣ್ಣ ಪಿಕ್ಚರ್ ಸಿಗಬಹುದು. ಆದರೆ ಬಂಗಾಳದ ವಿಚಾರದಲ್ಲಿ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುವಂಥದ್ದು ಬಹಳ ಕಷ್ಟ ಇದೆ. ಇನ್ನು ಎರಡನೇ ಹಂತದಲ್ಲೂ ಕೂಡ ಬಹಳ ಶಾಂತಿಯುತವಾಗಿ ಮತದಾನ ನಡೀತಾ ಇದೆಯಾ ಕೇಳಿದ್ರೆ, ಸಣ್ಣ ಪುಟ್ಟ ಘರ್ಷಣೆಗಳಾಗ್ತಾ ಇದ್ದಾವೆ. ನಾನು ಯಾಕಿದನ್ನು ಸಣ್ಣ ಪುಟ್ಟ ಘರ್ಷಣೆಗಳು ಅಂತ ಕರಿತಾ ಇದ್ದೀನಿ ಕೇಳಿದ್ರೆ, ಬಂಗಾಳದಲ್ಲಿ ಘರ್ಷಣೆ ಅಂತಂದರೆ ಅಲ್ಲಿ ಸಾವಾಗಬೇಕು, ಯಾರೋ ಅಮಾಯಕರು ಸಾಯಬೇಕು, ಅದನ್ನು ಘರ್ಷಣೆ ಅಂತ ಕರಿತಾ ಇದ್ರು. ಬಂಗಾಳದ ಚುನಾವಣೆಯಲ್ಲಿ ಘೋಷಣೆ ಕೂಗುವಂತಹದ್ದು, ಪರಸ್ಪರ ತಳ್ಳಾಡಿಕೊಳ್ಳುವಂತಹದ್ದು, ಯಾರಿಗೋ ಗೇರ ಹಾಕುವಂತಹದ್ದು ಇದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಹೀಗಾಗಿ ಇವತ್ತು ಆದಂತಹ ಎಲ್ಲ ಘಟನೆಗಳನ್ನು ಸಣ್ಣ ಪುಟ್ಟ ಘಟನೆಗಳು ಅಂತಲೇ ಕರಿಬೇಕು. ಮೊದಲನೇದಾಗಿ ಭವಾನಿಪುರದಲ್ಲಿ ಒಂದು ಘರ್ಷಣೆ ಆಯಿತು. ಅದು ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ವರ್ಸಸ್ ಮಮತಾ ಬ್ಯಾನರ್ಜಿ ನಡುವೆ ಫೈಟ್ ಉಂಟಾಗಿದೆ. ಮಮತಾ ಬ್ಯಾನರ್ಜಿಯವರ ಕ್ಷೇತ್ರ ಭವಾನಿಪುರ. ಅಲ್ಲೇ ಬಂದು ಸುವೇಂದು ಅಧಿಕಾರಿಯೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಹೀಗಾಗಿ ಇವತ್ತು ಸುವೇಂದು ಅಧಿಕಾರಿ ಭವಾನಿಪುರದಾದ್ಯಂತ ಓಡಾಡ್ತಾ ಇದ್ದಾರೆ. ಅಲ್ಲಿ ಹೇಗೆ ಮತದಾನ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಬೂತ್ಗೆ ಸುವೇಂದು ಅಧಿಕಾರಿ ಬಂದಂತಹ ಸಂದರ್ಭದಲ್ಲಿ ಕೆಲ TMC ಕಾರ್ಯಕರ್ತರು ಜೈ ಬಾಂಗ್ಲಾ ಅಂತ ಘೋಷಣೆಯನ್ನು ಕೂಗ್ತಾರೆ. ಅದಕ್ಕೆ ಪ್ರತಿಯಾಗಿ ಸುವೇಂದು ಅಧಿಕಾರಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ತಾರೆ. ಘೋಷಣೆಗಳು ಜಾಸ್ತಿ ಆಗುತ್ತೆ. ಸುವೇಂದು ಅಧಿಕಾರಿ ಜೊತೆಯಲ್ಲಿದ್ದಂತಹ ಕೆಲ ಕಾರ್ಯಕರ್ತರು ಸ್ವಲ್ಪ ಉದ್ರಿಕ್ತಗೊಳ್ತಾರೆ. ಸ್ಥಳದಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಗಳು ತಡೆಯೋದಕ್ಕೆ ಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಆಗುತ್ತೆ.
ಅದಾಗ್ತಿದ್ದ ಹಾಗೆ ಸುವೇಂದು ಅಧಿಕಾರಿ ಹೇಳ್ತಾರೆ, ಇದೆಲ್ಲವೂ ಕೂಡ ಮಮತಾ ಬ್ಯಾನರ್ಜಿ ಅವರು ಭಯದಿಂದ ಮಾಡಿಸ್ತಾ ಇರುವಂತಹದ್ದು, ನಾನೇ ಈಸಿಯಾಗಿ ಗೆಲ್ತೀನಿ, ಭವಾನಿಪುರದಲ್ಲಿ ಗೆಲ್ಲುವಂತಹದ್ದು ನಾನೇ ಅಂತ ಅವರು ಘೋಷಣೆ ಮಾಡ್ತಾರೆ. ಎರಡನೆಯದಾಗಿ ಹಿಂದೂಗಳು ಈ ಬಾರಿ ಪರಿವರ್ತನೆಗಾಗಿ ವೋಟ್ ಹಾಕ್ತಾ ಇದ್ದಾರೆ, ಹಿಂದೂಗಳ ಬೆಂಬಲದಿಂದ ಬಿಜೆಪಿ ಗೆಲ್ಲುತ್ತೆ ಅಂತ ಸುವೇಂದು ಅಧಿಕಾರಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ಇನ್ನು ಬಂಗಾಳದಲ್ಲಿ ISF ಅನ್ನುವಂಥ ಒಂದು ಪಕ್ಷ ಇದೆ. ಅದರ ನಾಯಕ ನೌಶಾದ್ ಸಿದ್ದಿಕಿ, ಇವರು ಕೂಡ ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಆ ನೌಶಾದ್ ಸಿದ್ದಿಕಿ ತಾನು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರದಲ್ಲಿ ಬೂತ್ಗೆ ಭೇಟಿ ಕೊಡ್ತಾ ಇದ್ರು. ಆಗ್ಲೂ ಕೂಡ TMC ಕಾರ್ಯಕರ್ತರು ನೌಶಾದ್ ಸಿದ್ದಿಕಿಗೆ ಗೇರಾವ್ ಹಾಕಿದ್ದಾರೆ, ಅವರ ವಿರುದ್ಧವಾಗಿ ಘೋಷಣೆಯನ್ನು ಕೂಗಿದ್ದಾರೆ. ಈ ವೇಳೆಯೂ ಕೂಡ ಸ್ವಲ್ಪ ಘರ್ಷಣೆ ಆಗಿತ್ತು. ಆಗ ನೌಶಾದ್ ಸಿದ್ದಿಕಿ, ಇದು TMC ಗೂಂಡಾಗಳು ಮಾಡ್ತಾ ಇರುವಂತಹ ಕೃತ್ಯ, ಇವರು ಇಡೀ ಬೂತ್ ಅನ್ನ ಕ್ಯಾಪ್ಚರಿಂಗ್ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಯತ್ನ ಮಾಡ್ತಾ ಇದ್ದಾರೆ ಹೀಗಂತ TMC ವಿರುದ್ಧವಾಗಿ ಆರೋಪ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಒಂದು ಪ್ಯಾಟ್ರನ್ ಅನ್ನು ಗಮನಿಸಿ. ಹುಮಾಯೂನ್ ಕಬೀರ್ ಸ್ಪರ್ಧೆ ಮಾಡಿದಾಗಲೂ ಕೂಡ ಆತನಿಗೆ ಸಾಕಷ್ಟು ಅಡ್ಡಿಪಡಿಸಿದ್ರು. TMCಯ ವಿರುದ್ಧವಾಗಿರುವಂತಹ ನೌಶಾದ್ ಸಿದ್ದಿಕಿಗೂ ಕೂಡ ಈಗ ಅಡ್ಡಿಪಡಿಸ್ತಾ ಇದ್ದಾರೆ. ಇದರ ಉದ್ದೇಶ ಸ್ಪಷ್ಟ, ಅಂದ್ರೆ ಮುಸ್ಲಿಮರೇ ಆಗಿರಲಿ ಯಾರೇ ಆಗಿರಲಿ ಅವರು TMCಗೆ ಮಾತ್ರ ಮತ ಕೊಡಬೇಕು. ಇನ್ನೊಬ್ಬ ಬಂದು ಚುನಾವಣೆಯನ್ನು ಎದುರಿಸ್ತಾನೆ, ಆತ ತನ್ನ ಹಕ್ಕನ್ನು ಚಲಾಯಿಸ್ತಾನೆ ಅಂತಂದ್ರೆ ಅದಕ್ಕೆ ಬಂಗಾಳದಲ್ಲಿ ಅವಕಾಶ ಇಲ್ಲ. ಇದು TMCಯ ಧೋರಣೆ. ಆದರೆ TMC ಕಾರ್ಯಕರ್ತರು ಮಮತಾ ಬ್ಯಾನರ್ಜಿಯ ಈ ಗೂಂಡಾ ಪಡೆಗಳು ಏನೇ ಮಾಡಲಿ, CAPF ಸಿಬ್ಬಂದಿಗಳಿದಾರಲ್ಲ, ಎಕ್ಸ್ಟ್ರಾಡಿನರಿ ಕೆಲಸ ಮಾಡ್ತಾ ಇದ್ದಾರೆ. ನಾನಂತೂ ನನ್ನ ಜೀವಮಾನದಲ್ಲಿ ಈ ರೀತಿಯ ಚುನಾವಣೆಯನ್ನು ನೋಡಿಯೇ ಇಲ್ಲ. ಟಿವಿಯಲ್ಲಿ ಬರ್ತಾ ಇರುವಂತಹ ಕೆಲ ವಿಜುವಲ್ಸ್ಗಳನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟರ ಮಟ್ಟಿಗೆ ಭದ್ರತೆಯನ್ನು ಕೊಡಬೇಕಾ ಒಂದು ರಾಜ್ಯದಲ್ಲಿ? ಅಲ್ಲಿನ ಪರಿಸ್ಥಿತಿ ಹೇಗಿದ್ದಿರಬಹುದು? ಈ ರೀತಿಯ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗುತ್ತೆ. ಮಿತ್ರರೇ, ಈ ಚುನಾವಣೆ ಮುಗಿಯೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಅಲ್ಲಿಯವರೆಗೆ ಯಾವುದೇ ದೊಡ್ಡ ಘಟನೆಗಳು ನಡೆಯದೇ ಇದ್ದರೆ ನಿಜವಾಗ್ಲೂ ಕೂಡ ಚುನಾವಣಾ ಆಯೋಗ ಇಡೀ ದೇಶದ ಜನ ಒಂದು ಸಲಾಮನ್ನ ಹೇಳಲೇಬೇಕು. ಇಷ್ಟೊಂದು ವ್ಯವಸ್ಥಿತವಾಗಿ ಚುನಾವಣೆ ಎಲ್ಲೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ರಿಪರೇಷನ್ ಅನ್ನ ಚುನಾವಣಾ ಆಯೋಗ ಮಾಡಿಕೊಂಡಿತ್ತು. ಅದರ ರಿಸಲ್ಟ್ ಕೂಡ ಬಂದಾಗಿದೆ. ಈ ರೀತಿಯಾಗಿ ಭದ್ರತೆ ಕೊಟ್ಟಿರೋದಿದೆಯಲ್ಲ, ಇದು TMC ಅವರಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ತರಹೇವಾರಿ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಈ ಮಮತಾ ಬ್ಯಾನರ್ಜಿ ಅವರ ರೈಟ್ ಹ್ಯಾಂಡ್ ಒಬ್ಬ ಇದ್ದಾನೆ, ಫರಾದ್ ಹಕೀಮ್ ಅಂತ ಆತನ ಹೆಸರು. ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ಮಂತ್ರಿಯೂ ಕೂಡ ಹೌದು, ಈ ಬಾರಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾನೆ. ಈತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಪೆಹಲ್ಗಾಮ್ನಲ್ಲಿ ಈ ರೀತಿಯ CAPF ಭದ್ರತೆಯನ್ನು ಕೊಟ್ಟಿದ್ದೇ ಆಗಿದ್ರೆ ಅಲ್ಲಿ ಅಮಾಯಕ ಜನರು ಸಾಯ್ತಾ ಇರಲಿಲ್ಲ. ಬಂಗಾಳದಲ್ಲಿ ಒಂದು ಸಣ್ಣ ಘಟನೆಯೂ ಕೂಡ ನಡೆಯೋದಿಲ್ಲ. ಅತ್ಯಂತ ಶಾಂತಿಯುತವಾಗಿ ಮತದಾನ ಆಗುತ್ತೆ. ಕೇವಲ ಇಲ್ಲಿ BJP ಪರವಾಗಿ ಕೆಲಸ ಮಾಡೋದಕ್ಕೋಸ್ಕರವಾಗಿ CAPF ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ರೀತಿಯಾಗಿ ಫರಾದ್ ಹಕೀಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ? ಬಂಗಾಳದಲ್ಲಿ ಒಂದು ಸಣ್ಣ ಘಟನೆಯೂ ಆಗ್ತಾ ಇರಲಿಲ್ಲ ಅಂತ TMCಯ ಕಾರ್ಯಕರ್ತರು, ಈ ರೀತಿಯ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ. 2021ರಲ್ಲಿ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಆಗುತ್ತಲ್ಲ, ಆಗಿನ ಇತಿಹಾಸವನ್ನ ಒಮ್ಮೆ ತೆರೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಮಟ್ಟಿನ ಹಿಂಸಾಚಾರ ಆಗಿದೆ ಅಂತ. ಪೆಹಲ್ಗಾಮ್ ನಲ್ಲಿ ಉಗ್ರರು ಬಂದು ದಾಳಿ ಮಾಡಿದ್ದು, ನಮ್ಮ ಜನ ಸತ್ತೋದ್ರು. ಉಗ್ರ ದಾಳಿ ಅದು. ಆದರೆ ಬಂಗಾಳದಲ್ಲಿ ಈ TMC ಗೂಂಡಾಗಳು ದಾಳಿ ಮಾಡಿದ್ರಲ್ಲ, ಇದಕ್ಕೆ ಪ್ರಾಣ ಬಿಟ್ಟಂತವರ ಸಂಖ್ಯೆ ಬರೋಬ್ಬರಿ 71. 8 ಹಂತದಲ್ಲಿ ಮತದಾನ ಆಗಿತ್ತು. ಮತದಾನದ ವೇಳೆ ಮತ್ತು ಮತದಾನ ಆದ ಬಳಿಕ ಆದಂತಹ ಹಿಂಸಾಚಾರದಲ್ಲಿ 71 ಮಂದಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ರಾಜ್ಯದ ಚುನಾವಣೆ ನಡೆಸೋದಕ್ಕೆ 71 ಜನರ ಬಲಿ ಕೊಡಬೇಕು ಅಂತಂದ್ರೆ ನಾವು ಯಾವ ವ್ಯವಸ್ಥೆ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ಕೊಳ್ಳಿ. ಅಂತಹದೊಂದು ಗೂಂಡಾ ರಾಜ್ಯವನ್ನ ಮಮತಾ ಬ್ಯಾನರ್ಜಿ ನಿರ್ಮಾಣ ಮಾಡಿಕೊಂಡಿದ್ರು. ಅವ್ರಿಗೆ ವೈಲೆನ್ಸ್ ಆಗಿಲ್ಲ ಅಂತಂದ್ರೆ ಸಮಾಧಾನವೇ ಆಗೋದಿಲ್ಲ. ಅವರು ಬಯಸುವಂತಹದ್ದೇ ವೈಲೆನ್ಸ್ ಅನ್ನ. ಮಿತ್ರರೇ, ಇದನ್ನ ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಸ್ವತಃ ಮಮತಾ ಬ್ಯಾನರ್ಜಿ ಬಾಯಿ ಬಿಟ್ಟು ಇದನ್ನ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಇವತ್ತು ಬೆಳಗ್ಗೆನೆ ಭವಾನಿಪುರದ ಕೆಲ ಬೂತ್ಗಳಿಗೆ ಭೇಟಿ ಕೊಟ್ಟರು. ಮಮತಾ ಬ್ಯಾನರ್ಜಿ ಅವರ ಮುಖದಲ್ಲಿ ಈ ಬಾರಿ ಬಹಳಷ್ಟು ಅಸಹನೆ ಎದ್ದು ಕಾಣ್ತಾ ಇದೆ. ಮಮತಾಗೆ ಭವಾನಿಪುರದ ಗೆಲುವು ಕೂಡ ಅಷ್ಟು ಈಸಿಯಾಗಿಲ್ಲ. ಒಂದು ವೇಳೆ ಗೆದ್ರೂ ಕೂಡ ಅದು ಪ್ರಯಾಸದ ಗೆಲುವಾಗಿರುತ್ತೆ. ಹೀಗಾಗಿ ಅವರು ಬೂತ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದನ್ನು ಕೇಳಿದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ. ಅವರು ಹೇಳ್ತಾರೆ, ಕೇಂದ್ರದ ಭದ್ರತಾ ಪಡೆಗಳ ಮೂಲಕವಾಗಿ BJP ಅವರು ಎಲೆಕ್ಷನ್ ಮೇಲೆ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ದಾರೆ. CAPF ಸಿಬ್ಬಂದಿಗಳು BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸದ್ಯ CAPF ಬಂಗಾಳದಲ್ಲಿ ಮಾಡ್ತಿರೋದಾದ್ರೂ ಏನು? ಜನ ಮುಕ್ತವಾಗಿ ಬಂದು ವೋಟಿಂಗ್ ಮಾಡಬೇಕು. ಅದರಲ್ಲಿ ಯಾವುದೇ ಅಡೆತಡೆಗಳಾಗಬಾರದು. ಮಧ್ಯದಲ್ಲಿ ಯಾರೂ ಧಮಕಿ ಹಾಕಬಾರದು, ಯಾರಿಗೂ ಕೂಡ ಬೆದರಿಕೆ ಒಡ್ಡಬಾರದು. ಇದಿಷ್ಟನ್ನೇ CAPF ಮಾಡ್ತಾ ಇರುವಂತಹದ್ದು. ಅದರ ಹೊರತಾಗಿ ಬರುವವರಿಗೆ ನೀವು BJPಗೆ ವೋಟ್ ಹಾಕಿ, ನೀವು TMCಗೆ ವೋಟ್ ಹಾಕಿ, ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿಗೆ CAPF ಮಾಡ್ತಾ ಇರುವಂತಹ ಈ ಕೆಲಸವೇ BJP ಪರವಾಗಿ ಕೆಲಸ ಮಾಡಿದಂತಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಮುಂದುವರೆದು ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಹೊರ ರಾಜ್ಯದಿಂದ ಬಂದಂತವರು ಇಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ವರ್ಕರ್ಸ್ ಇದಾರಲ್ಲ, ನಮ್ಮ ಜನ, ಅವರು ಸಾಯೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಇದು ಪಶ್ಚಿಮ ಬಂಗಾಳದ ಹಾಲಿ ಮುಖ್ಯಮಂತ್ರಿ, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಸ್ಪರ್ಧೆ ಮಾಡಿರುವಂತಹ ಮಮತಾ ಬ್ಯಾನರ್ಜಿಯವರ ಬಾಯಲ್ಲಿ ಉದುರಿದಂತಹ ನುಡಿಮುತ್ತುಗಳು. ಮಮತಾ ಬ್ಯಾನರ್ಜಿ ಗೆಲ್ಲೋದಕ್ಕೆ ಪಶ್ಚಿಮ ಬಂಗಾಳದ ಜನ ಅಂದ್ರೆ TMC ಕಾರ್ಯಕರ್ತರು ಸಾಯೋದಕ್ಕೆ ಸಿದ್ಧ ಆಗಿದ್ದಾರಂತೆ.
ಇವರು ಬಯಸ್ತಾ ಇರೋದು ಕೂಡ ಇದನ್ನೇ. ಸಾವು ನೋವುಗಳಾಗಬೇಕು, ಘರ್ಷಣೆಗಳಾಗಬೇಕು, ದೊಂಬಿಗಳಾಗಬೇಕು, ಒಂದು ಅಶಾಂತಿಯ ವಾತಾವರಣ ಸೃಷ್ಟಿಯಾಗಬೇಕು. ಆಗ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ನಮಗೆ ಲಾಭ ಆಗತ್ತೆ. ಇದು ಮಮತಾ ಬ್ಯಾನರ್ಜಿಯವರ ಬಹಳ ಹಿಂದಿನ ತಂತ್ರಗಾರಿಕೆ. ಈ ಬಾರಿ ಅದಾಗ್ತಾ ಇಲ್ಲ ಅನ್ನುವಂಥದ್ದೇ ಅವರ ಒತ್ತಡಕ್ಕೆ ಕಾರಣ. ಯಾಕೆ ಅಶಾಂತಿ ಆಗಬೇಕು ಅಂತಂದ್ರೆ, ಒಮ್ಮೆ ಅಶಾಂತಿ ಆಗಿದೆ, ಅಲ್ಲೆಲ್ಲೋ ಗೋಲಿಬಾರ್ ಆಯ್ತು, ಯಾರೋ ಅಮಾಯಕರು ಸತ್ರು, ಈ ಸುದ್ದಿ ಬಂದಿದ್ದೇ ಆದ್ರೆ ಜನ ಮತಗಟ್ಟೆಗೆ ಬರೋದಕ್ಕೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡುವಂತಹ ಜನ ಯಾರು ಸಭ್ಯಸ್ಥರಾಗಿರ್ತಾರೋ, ಯಾರು ಎಜುಕೇಟೆಡ್ ಆಗಿರ್ತಾರೋ ಅವರು ಮತಗಟ್ಟೆಗೆ ಬರೋದಕ್ಕೆ ಹೋಗೋದಿಲ್ಲ. ಆ ಸಭ್ಯಸ್ಥರು, ಎಜುಕೇಟೆಡ್ ಎಲ್ಲರೂ ಕೂಡ ಮತ ಹಾಕುವಂತಹದ್ದು ಬಿಜೆಪಿಗೆ. ಹೀಗೊಂದು 5-10% ಏನಾದರೂ ವ್ಯತ್ಯಾಸ ಆಯಿತು, ಆ ಒಂದು ಎಜುಕೇಟೆಡ್ ವರ್ಗ ಮತಗಟ್ಟೆಗೆ ಬಂದಿಲ್ಲ ಅಂತಂದ್ರೆ ಇವ್ರು ಗೆಲ್ಲುವಂತಹದ್ದು ಈಸಿ. ಇವರು ಗೂಂಡಾಗಳಿಗೆ ಮತಗಟ್ಟೆಗೆ ಬಂದು ವೋಟ್ ಮಾಡುವಂತಹದ್ದು ದೊಡ್ಡ ವಿಚಾರವೇ ಅಲ್ಲ. ಅದೆಷ್ಟೇ ಘರ್ಷಣೆ ಆಗಲಿ, ದೊಂಬಿ ಆಗಲಿ, ಹೆಣ ಬೀಳಲಿ, ಇವರು ಮತಗಟ್ಟೆಗೆ ಬರ್ತಾರೆ, ವೋಟ್ ಮಾಡ್ತಾರೆ. ಇದನ್ನೇ ಮಮತಾ ಬ್ಯಾನರ್ಜಿ ಅವರು ಬಯಸ್ತಾ ಇರುವಂತಹದ್ದು, ಆ ರೀತಿಯಾಗಿ ಆಗಲಿ ಅಂತ. ಇದರ ನಡುವೆ ಟಿಎಂಸಿ ಕಾರ್ಯಕರ್ತರು ಇನ್ನೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಫಾಲ್ಟಾ ಅನ್ನುವಂಥ ಒಂದು ಬೂತ್ನಲ್ಲಿ, ದಕ್ಷಿಣ 24 ಪರಗಣ ಜಿಲ್ಲೆಗೆ ಸೇರಿದಂತಹ ಬೂತ್ ಇದು, ಅಲ್ಲಿನ EVM ಮಿಷಿನ್ನಲ್ಲಿ ಬಿಜೆಪಿ ಬಟನ್ ಇರುತ್ತಲ್ಲ, ಅದಕ್ಕೆ ಟೇಪ್ ಅಂಟಿಸಿಡಲಾಗಿತ್ತು. ಅಂದ್ರೆ ಬಿಜೆಪಿಗೆ ಯಾರು ವೋಟ್ ಹಾಕಬಾರ್ದು, ಹಾಕೋದಿದ್ರೆ ಟಿಎಂಸಿಗೆ ಹಾಕಬೇಕು, ಇಲ್ಲದೇ ಇದ್ರೆ ಬೇರೆ ಯಾವುದಾದ್ರೂ ಪಕ್ಷೇತರರಿಗೆ ಹಾಕಿ ಅವ್ರು ಹೋಗ್ಬಿಡ್ಬೇಕು, ಬಿಜೆಪಿಗೆ ಮಾತ್ರ ವೋಟ್ ಹಾಕಬಾರದು ಅಂತ ಹೇಳ್ಬಿಟ್ಟು ಟೇಪ್ ಅಂಟಿಸಿಡಲಾಗಿತ್ತು. ಈ ಕೃತ್ಯ ವಿಡಿಯೋ ಸಹಿತ ಹೊರಬಂತು. ಇದು ಬಿಜೆಪಿಯವರನ್ನ ಕೆರಳಿಸಿತು. ಆ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ದೇಬಾಂಶು ಪಾಂಡಾ ಇಲ್ಲಿ ಮರುಮತದಾನ ಆಗಬೇಕು ಅಂತ ಪಟ್ಟಿಡಿದಿದ್ದಾರೆ. ಬೆಳಗ್ಗೆ ಈ ಘಟನೆ ನಡೆದಿತ್ತು. ಮಧ್ಯಾಹ್ನದ ನಂತರ ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿ ಟಿಎಂಸಿಯ ಬಟನ್ಗೆ ಟೇಪ್ ಅಂಟಿಸಲಾಗಿದೆ, ಇದು ಬಿಜೆಪಿಯವರ ಕೃತ್ಯ ಅಂತ ಅವರೊಂದು ಹಂಗಾಮ ಮಾಡಿದ್ರು. ಮಿತ್ರರೇ, ಓವರ್ ಆಲ್ ಆಗಿ ಇಡೀ ಚುನಾವಣೆಯಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಘಟನೆಗಳು ನಡೀತಲೇ ಇದ್ದಾವೆ. ಆದರೆ ಇದು ಯಾವುದೂ ಕೂಡ ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇತ್ತಲ್ಲ ಗಲಭೆ ಘರ್ಷಣೆ, ಅದರ ಲೆವೆಲ್ ಇಲ್ಲ ಅನ್ನುವಂಥದ್ದೇ ಸಮಾಧಾನಕರ ಸಂಗತಿ. ಮಿತ್ರರೇ, ಇವತ್ತು 142 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. 2021ರಲ್ಲಿ ಈ 142 ಕ್ಷೇತ್ರಗಳ ಪೈಕಿ ಟಿಎಂಸಿ 123 ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಹೀಗಾಗಿ ಇದನ್ನ ದೀದಿಯ ಭದ್ರಕೋಟೆ ಅಂತಲೇ ವ್ಯಾಖ್ಯಾನ ಮಾಡಲಾಗುತ್ತೆ. ಈ ಬಾರಿ ಮತದಾನ ಆಗ್ತಿರುವ ರೀತಿ, ಜನರ ಉತ್ಸಾಹ, ಇದನ್ನೆಲ್ಲ ನೋಡ್ಬಿಟ್ಟು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಪರಿವರ್ತನೆ ಆಗ್ತಾ ಇದೆ, ಬಂಗಾಳದಲ್ಲಿ ನಮ್ಮದೇ ಸರ್ಕಾರ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಕ್ಸಿಟ್ ಪೋಲ್ಗಳು ಹೊರಗೆ ಬರ್ತವೆ. ಸಾಮಾನ್ಯವಾಗಿ ಎಕ್ಸಿಟ್ ಪೋಲ್ನಲ್ಲಿ ಒಂದು ಸಣ್ಣ ಚಿತ್ರಣವಂತೂ ಸಿಗುತ್ತೆ. ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು, ಎಷ್ಟು ಟಫ್ ಆಗಿತ್ತು ಫೈಟ್, ಎಲ್ಲದರ ಚಿತ್ರಣ ಸಿಗುತ್ತೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತೀನಿ, ನೀವು ಮಿಸ್ ಮಾಡದೆ ನೋಡಿ. ಹಾಗೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.